ನಮಸ್ತೆ ಮೇಡಂ, ನನ್ನ ಹೆಸರು ಶೈಲಜಾ. ಇದು ನನ್ನ ನಿಜವಾದ ಹೆಸರಲ್ಲ. ನಾನು ಚಿಕ್ಕಮಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥೆಯಾಗಿ ಅಕೌಂಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ. ಆ ಕಂಪನಿ ನನ್ನ ಸೋದರಮಾವನ ಹೆಂಡತಿಯ ಕಡೆಯ ನೆಂಟರದಾಗಿತ್ತು. ಹಾಗಾಗಿ ನನಗೆ ಅಲ್ಲಿ ಒಳ್ಳೆ ಗೌರವ ಮತ್ತು ಸ್ಥಾನಮಾನ ಇತ್ತು. ನಾನು ಡಿಗ್ರಿ ಮೊದಲನೇ ವರ್ಷ ಓದುತ್ತಿರುವಾಗಲೇ ನನ್ನ ಮದುವೆ ಆಯ್ತು. ನನ್ನ ಗಂಡ ಶೇಖರ್ ಬ್ಯಾಂಕ್ ಉದ್ಯೋಗಿಯಾಗಿದ್ರು. ನೋಡೋಕೆ ತುಂಬಾ ಸುಂದರ, ಹಸನ್ಮುಖಿ ಹಾಗೂ ಒಳ್ಳೆ ಆಸ್ತಿ ಅಂತಸ್ತು ಇದ್ದ ಮನೆತನದವರಾಗಿದ್ದರು. ನಮ್ಮ ಕುಟುಂಬದವರಿಗೂ ಈ ಸಂಬಂಧ ತುಂಬಾ ಇಷ್ಟ ಆಗಿ ಮದುವೆ ಮಾಡಿಕೊಟ್ರು. ನನ್ನ ಗಂಡನಿಗೆ ಒಬ್ಬ ಅಣ್ಣ ಇದ್ದಾರೆ, ಹೆಸರು ರಾಮಚಂದ್ರ. ಅವರು ಊರಲ್ಲೇ ದೊಡ್ಡದೊಂದು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಮದುವೆಯಾದ ಮೇಲೆಯೇ ನಾನು ನನ್ನ ಓದನ್ನು ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದು. ನಮ್ಮ ಸಂಸಾರ ತುಂಬಾ ಸಂತೋಷವಾಗಿ ಸಾಗ್ತಿತ್ತು. ನನ್ನ ಮೈದುನ ರಾಮಚಂದ್ರ ಅವರ ಮನೆ ಮತ್ತು ನಮ್ಮ ಮನೆ ಪಕ್ಕಪಕ್ಕದಲ್ಲೇ ಇವೆ. ಮೈದುನನಿಗೆ 4 ಜನ ಗಂಡು ಮಕ್ಕಳು. ನನಗೆ 2 ಗಂಡು ಮಕ್ಕಳು ಹಾಗೂ ಕೊನೆಯಲ್ಲಿ ಒಬ್ಬಳು ಮುದ್ದಾದ ಮಗಳು ಹುಟ್ಟಿದಳು. ಮಗಳಿಗೆ ಈಗ 3 ವರ್ಷ. ನಮ್ಮ ಇಡೀ ದೊಡ್ಡ ಕುಟುಂಬದಲ್ಲಿ ಅವಳೊಬ್ಬಳೇ ಹೆಣ್ಣು ಮಗುವಾಗಿದ್ದರಿಂದ ಎಲ್ಲರಿಗೂ ಅವಳ ಮೇಲೆ ಅಪಾರ ಪ್ರೀತಿ. ನನಗೆ 42ನೇ ವಯಸ್ಸಿನಲ್ಲಿ ಅವಳು ಹುಟ್ಟಿದ್ದು. ಅಷ್ಟು ತಡವಾಗಿ ಗರ್ಭಿಣಿಯಾದಾಗ ಮನೆಯವರು, ಗೆಳೆಯರು ಎಲ್ಲರೂ ಬೇಡ, ಈ ವಯಸ್ಸಿನಲ್ಲಿ ಹೆರಿಗೆ ಸರಿಯಲ್ಲ, ಮಗುವಿನ ಆರೋಗ್ಯಕ್ಕೆ ತೊಂದರೆಯಾಗಬಹುದು ಅಂತ ಹೆದರಿಸಿದ್ರು. ನಮಗೂ ಅಷ್ಟು ತಡವಾಗಿ ತಾಯಿಯಾಗಲು ಒಂಥರ ಮುಜುಗರ ಇತ್ತು. ಆದರೆ ನನ್ನ ಗಂಡ ಮತ್ತು 2 ಗಂಡು ಮಕ್ಕಳು ನನ್ನ ಜೊತೆ ಗಟ್ಟಿಯಾಗಿ ನಿಂತಿದ್ದರಿಂದ ಧೈರ್ಯ ಮಾಡಿ ಮುಂದುವರಿದೆವು. ಇವತ್ತು ಅವಳು ನಮ್ಮ ಮನೆಯ ಮುದ್ದಿನ ರಾಜ್ಕುಮಾರಿ. ನನ್ನ ಹಿರಿಯ ಮಗ ಈಗ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಮದುವೆ ಸಂಬಂಧಗಳನ್ನು ನೋಡಲು ಶುರು ಮಾಡಿದ್ದೀವಿ. 2ನೇ ಮಗ ಬೆಂಗಳೂರಿನಲ್ಲಿ ಓದುತ್ತಿದ್ದಾನೆ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ನನ್ನ ದಾಂಪತ್ಯ ಜೀವನದಲ್ಲಿ ಅಸಲಿ ಸಮಸ್ಯೆ ಶುರುವಾಗಿದ್ದು 2ನೇ ಮಗ ಹುಟ್ಟಿ 5 ವರ್ಷದ ನಂತರ. ನನ್ನ ಗಂಡನಿಗೆ ದಾಂಪತ್ಯ ಜೀವನದಲ್ಲಿ ಕೆಲವು ಶಾರೀರಿಕ ದೌರ್ಬಲ್ಯಗಳು ಕಾಣಿಸಿಕೊಳ್ಳಲು ಶುರುವಾದವು. ಅವರಿಗೆ ಬೇರೆ ಯಾವುದೇ ಕಾಯಿಲೆ ಇರಲಿಲ್ಲ. ಅಪರೂಪಕ್ಕೊಮ್ಮೆ ಸ್ನೇಹಿತರ ಜೊತೆ ಮದ್ಯಪಾನ ಮಾಡುತ್ತಿದ್ದರು ಅಷ್ಟೇ. ಆದರೆ ದಾಂಪತ್ಯ ಸುಖದಲ್ಲಿ ಪದೇ ಪದೇ ವೈಫಲ್ಯ ಕಂಡಾಗ ಅವರಲ್ಲಿದ್ದ ಆತ್ಮವಿಶ್ವಾಸವೇ ಹೊರಟು ಹೋಯಿತು. ನಾನು ಅವರ ಹತ್ತಿರ ಬೇಸರ ಮಾಡ್ಕೋಬೇಡಿ, ನಾವೊಬ್ಬ ಒಳ್ಳೆ ವೈದ್ಯರನ್ನು ಕಂಡು ಮಾತನಾಡೋಣ, ಇದಕ್ಕೆಲ್ಲ ಈಗ ಒಳ್ಳೆ ಚಿಕಿತ್ಸೆ ಇದೆ ಅಂದೆ. ಅವರು ಮೊದಮೊದಲು ಮುಜುಗರದಿಂದ ಒಪ್ಪಲೇ ಇಲ್ಲ. ಆದರೆ ಇದು ನಿರಂತರವಾದಾಗ ನಾನು ಹಠ ಹಿಡಿದು ಅವರನ್ನು ವೈದ್ಯರ ಹತ್ತಿರ ಕರೆದುಕೊಂಡು ಹೋದೆ. ವೈದ್ಯರು ಕೆಲವು ಪರೀಕ್ಷೆಗಳನ್ನು ಮಾಡಿ ನರಗಳ ದೌರ್ಬಲ್ಯ ಮತ್ತು ರಕ್ತ ಪರಿಚಲನೆ ಕಡಿಮೆಯಾಗಿರುವುದರಿಂದ ಹೀಗಾಗಿದೆ ಎಂದು ಹೇಳಿ ಕೆಲವು ಔಷಧಿಗಳನ್ನು ಬರೆದುಕೊಟ್ಟರು. ತುಂಬಾ ದಿನ ಚಿಕಿತ್ಸೆ ಕೊಡಿಸಿದ ನಂತರ ಸ್ವಲ್ಪ ಬದಲಾವಣೆ ಕಂಡುಬಂದರೂ ಸಂಪೂರ್ಣ ಗುಣವಾಗಲಿಲ್ಲ. ಆದರೂ ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು, ನನ್ನ ಇಷ್ಟಗಳನ್ನು ಪೂರೈಸುತ್ತಿದ್ದರು, ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದರು. ಆದರೂ ದಾಂಪತ್ಯ ಜೀವನದಲ್ಲಿ ಸಿಗಬೇಕಾದ ದೈಹಿಕ ಸುಖ ಸಿಗದಿದ್ದಾಗ ನನ್ನ ಮನಸ್ಸಿನಲ್ಲಿ ತುಂಬಾ ಬೇಸರ ಮತ್ತು ತಳಮಳ ಉಂಟಾಗುತ್ತಿತ್ತು. ಆದರೆ ಏನು ಮಾಡುವುದು? ಗಂಡನ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಹೊಂದಾಣಿಕೆಯಿಂದ ಬಾಳಬೇಕಲ್ಲವೇ? ಹಾಗಾಗಿ ನಾನೆಂದು ಅವರ ಬಳಿ ದೂರು ಹೇಳದೆ, ಸಿಕ್ಕಿದ್ದರಲ್ಲಿ ತೃಪ್ತಿಪಡಲು ಕರಗತ ಮಾಡಿಕೊಂಡೆ. ನನ್ನ 2 ಗಂಡು ಮಕ್ಕಳ ಮಧ್ಯೆ 4 ವರ್ಷದ ವ್ಯತ್ಯಾಸವಿದೆ. ಹಿರಿಯ ಮಗ ಓದು ಮುಗಿಸಿ ವಿದೇಶಕ್ಕೆ ಹೋದರೆ ಕಿರಿಯ ಮಗ ಓದಿನ ಸಲುವಾಗಿ ಬೆಂಗಳೂರಿಗೆ ಹೋದನು. ಮಕ್ಕಳಿಬ್ಬರೂ ಹೋದ ಮೇಲೆ ನಾವಿಬ್ಬರೇ ಮನೆಯಲ್ಲಿ ಒಂಟಿಯಾದೆವು. ಹಿರಿಯ ಮಗ ಸ್ವಲ್ಪ ಗಂಭೀರ ಸ್ವಭಾವದವನಾಗಿದ್ದರೂ ಓದಿನಲ್ಲಿ ಮುಂದಿದ್ದ, ಕಿರಿಯ ಮಗ ಮನೆಯ ಜೀವಕಳೆಯಾಗಿದ್ದ. ಅವನ ತುಂಟಾಟಗಳಿಂದ ಮನೆ ಸದಾ ಕಳೆಗಟ್ಟಿರುತ್ತಿತ್ತು. ಅವನು ಹೋದ ಮೇಲೆ ಇಡೀ ಮನೆ ಮೌನವಾಯಿತು. ನಾವಿಬ್ಬರೇ ಹೇಗೋ ದಿನಗಳನ್ನು ತಳ್ಳುತ್ತಿದ್ದೆವು. ಸುಮಾರು 7 ತಿಂಗಳ ನಂತರ ನಮ್ಮ ಕಂಪನಿಯ ಮಾರಾಟ ವಿಭಾಗಕ್ಕೆ ಸೇಲ್ಸ್ ಡೆಪ್ಟ್ ನನ್ನದೇ ವಯಸ್ಸಿನ ಕಾವ್ಯ ಎಂಬ ಹೊಸ ಗೆಳತಿ ಅಧಿಕಾರಿಯಾಗಿ ಬಂದಳು. ಕಾವ್ಯ ನೋಡಲು ತುಂಬಾ ಸುಂದರಿಯಾಗಿದ್ದಳು. ಅವಳು ಹುಟ್ಟಿ ಬೆಳೆದದ್ದೆಲ್ಲ ವಿದೇಶದಲ್ಲೇ. ಕಂಪನಿಯ ವತಿಯಿಂದ ಕೊಟ್ಟಿದ್ದ ವಸತಿ ಗೃಹದಲ್ಲಿ ಅವಳು ಒಬ್ಬಳೇ ವಾಸಿಸುತ್ತಿದ್ದಳು. ಮಂಗಳೂರಿನಲ್ಲಿ ಅವಳಿಗೆ ಸ್ವಂತ ಫ್ಲಾಟ್ ಇತ್ತು. ಅಲ್ಲಿ ಅವಳು ತನ್ನ ಜೊತೆಗಾರನೊಂದಿಗೆ ಲಿವಿಂಗ್ ಟುಗೆದರ್ ಜೊತೆಯಾಗಿ ವಾಸಿಸುವುದು ನಲ್ಲಿದ್ದಳು. ಅವಳಿಗೆ ಮೊದಲೇ ಒಂದು ಮದುವೆಯಾಗಿ ಮುರಿದು ಬಿದ್ದಿತ್ತು. ಆ ಮದುವೆಯಿಂದ ಒಬ್ಬಳು ಮಗಳಿದ್ದು ಅವಳು ತನ್ನ ತಂದೆಯ ಬಳಿ ಬೆಳೆಯುತ್ತಿದ್ದಳು. ಕಾವ್ಯಾಗೆ ಇಂತಹ ಸಾಂಪ್ರದಾಯಿಕ ಸಂಸಾರದ ಚೌಕಟ್ಟುಗಳು ಒಗ್ಗುತ್ತಿರಲಿಲ್ಲ. ಅವಳು ಮುಕ್ತವಾಗಿ ಬದುಕುವ ಸ್ವಭಾವದವಳು. ಅವಳು ತನ್ನ ವೈಯಕ್ತಿಕ ಜೀವನದ ಎಲ್ಲಾ ರಹಸ್ಯಗಳನ್ನು ನನ್ನ ಹತ್ತಿರ ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತಿತ್ತು.
ನನಗಂತೂ ಅಷ್ಟು ಧೈರ್ಯವಿರಲಿಲ್ಲ, ಆದರೆ ಅವಳ ರಸವತ್ತಾದ ಕತೆಗಳನ್ನು ಕೇಳುವುದು ನನಗೆ ತುಂಬಾ ಇಷ್ಟವಾಗುತ್ತಿತ್ತು. ಅದು ನನ್ನ ಒಣಗಿದ ಬದುಕಿಗೆ ಒಂದು ತಂಪಾದ ಮಳೆ ಸುರಿದಂತೆ ಅನಿಸುತ್ತಿತ್ತು. ನಾನು ಆಫೀಸ್ ಮುಗಿಸಿ ಮನೆಗೆ ಬಂದ ಮೇಲೆ ಕಾವ್ಯ ಹೇಳಿದ ಕತೆಗಳನ್ನು ನನ್ನ ಗಂಡನಿಗೂ ಹೇಳಲು ಶುರುಮಾಡಿದೆ. ಅವಳ ಹಳೆಯ ಮತ್ತು ಹೊಸ ರೋಮಾಂಚಕ ಕತೆಗಳನ್ನು ಸ್ವಲ್ಪ ಮಸಾಲೆ ಸವರಿ ನನ್ನ ಗಂಡನಿಗೆ ಹೇಳುತ್ತಿದ್ದೆ. ನಮ್ಮ ಮಧ್ಯೆ ಮಾತನಾಡಲು ಬೇರೆ ವಿಷಯಗಳಿಲ್ಲದಿದ್ದಾಗ ಈ ಮಾತುಗಳು ಅವರ ಮನಸ್ಥಿತಿಯನ್ನು ಬದಲಾಯಿಸಬಹುದೆಂದು ನಾನು ಯೋಚಿಸಿದೆ. ನನ್ನ ಗಂಡನಿಗೆ ಶಾರೀರಿಕವಾಗಿ ಸಕ್ರಿಯರಾಗಲು ಸಾಧ್ಯವಾಗದಿದ್ದರೂ ಇಂತಹ ರೋಮಾಂಚಕ ಕತೆಗಳನ್ನು ಕೇಳುವುದು ಅವರಿಗೆ ತುಂಬಾ ಇಷ್ಟವಾಗುತ್ತಿತ್ತು. ಅವರು ಪ್ರತಿದಿನ ಇವತ್ತು ಕಾವ್ಯ ಏನು ಹೇಳಿದಳು, ಅವಳ ಮುಂದಿನ ಕತೆಯೇನು ಎಂದು ಕುತೂಹಲದಿಂದ ಕೇಳುತ್ತಿದ್ದರು. ಆ ಕತೆಗಳನ್ನು ಕೇಳುವಾಗ ನನ್ನ ಗಂಡನಲ್ಲಿ ಹೊಸ ಚೈತನ್ಯ ಹಾಗೂ ಉತ್ಸಾಹ ಮೂಡುವುದನ್ನು ನಾನು ಗಮನಿಸಿದೆ. ಆದರೂ ನಾನು ಎಂದಿಗೂ ಕಾವ್ಯಾಳನ್ನು ನನ್ನ ಗಂಡನಿಗೆ ನೇರವಾಗಿ ಪರಿಚಯಿಸಲಿಲ್ಲ, ಏಕೆಂದರೆ ನನಗೆ ಎಲ್ಲೋ ಒಂದು ಕಡೆ ಭಯವಿತ್ತು. ಕತೆ ಕೇಳಿಯೇ ಇಷ್ಟು ಉತ್ಸಾಹಗೊಳ್ಳುವ ನನ್ನ ಗಂಡ ಅವಳನ್ನು ನೇರವಾಗಿ ಭೇಟಿಯಾದರೆ ಎಲ್ಲಿ ದಾರಿ ತಪ್ಪಿಬಿಡುತ್ತಾರೋ ಎಂಬ ಹೆದರಿಕೆ ಇತ್ತು. ಇದರ ನಡುವೆ ಒಂದು ದಿನ ಕಾವ್ಯ ನನಗೆ ಒಂದು ವಿಶೇಷ ಗುಂಪಿನ ಬಗ್ಗೆ ಹೇಳಿದಳು. ಅಲ್ಲಿ ಹಣ ಕೊಟ್ಟರೆ ನಮಗೆ ಇಷ್ಟ ಬಂದಂತೆ ರಹಸ್ಯವಾಗಿ ಸಮಯ ಕಳೆಯಲು ಹೆಣ್ಣು ಗಂಡು ಸಿಗುತ್ತಾರೆ ಎಂದು ತಿಳಿಸಿದಳು. ಕಾವ್ಯ ಕೇವಲ ತನ್ನ ಜೊತೆಗಾರನೊಂದಿಗೆ ಇರದೆ ಇಂತಹ ಹಲವು ರಹಸ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾಳೆ ಎಂದು ನನಗೆ ಅರ್ಥವಾಯಿತು. ಇದನ್ನು ನನ್ನ ಗಂಡನಿಗೆ ಹೇಳಿದಾಗ ಅವರಲ್ಲಿ ಅತ್ಯಂತ ಆತುರ ಹಾಗೂ ಹೊಸ ಉತ್ಸಾಹ ಕಂಡುಬಂದಿತು. ಅವಳು ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ. ನಾವು ಇಬ್ಬರೂ ಸೇರಿ ಆ ಲೋಕಕ್ಕೆ ಹೋಗೋಣ. ಹೀಗೆ ಒಣ ಮರುಭೂಮಿಯಂತೆ ಬದುಕುವುದರಲ್ಲಿ ಏನು ಅರ್ಥವಿದೆ? ನನ್ನ ದೌರ್ಬಲ್ಯದಿಂದ ನೀನು ತುಂಬಾ ತೊಂದರೆ ಅನುಭವಿಸಿದೀಯಾ, ಇದಕ್ಕೆ ಇದೇ ಸರಿಯಾದ ಪರಿಹಾರ ಎಂದು ಅವರು ನನ್ನನ್ನು ಒತ್ತಾಯಿಸಿದರು. ಮೊದಲಿಗೆ ನಾನು ಒಪ್ಪಲಿಲ್ಲ, ಆದರೆ ಗಂಡ ಬಿಡದೆ ಹಠ ಹಿಡಿದರು. ನಿನಗೂ ನಿನ್ನ ಆಸೆಗಳು ಇರುತ್ತವಲ್ಲವೇ, ಇದರಲ್ಲಿ ತಪ್ಪೇನಿದೆ ಎಂದಾಗ ನನ್ನ ಮನಸ್ಸು ಕೂಡ ಸ್ವಲ್ಪ ಒಪ್ಪಿತು. ನಾನು ಈ ವಿಷಯವನ್ನು ಕಾವ್ಯಾಳಿಗೆ ಹೇಳಿದಾಗ ಅವಳು ಗಟ್ಟಿಯಾಗಿ ನಕ್ಕಳು. ನಿನ್ನ ಗಂಡ ತುಂಬಾ ಬುದ್ಧಿವಂತ, ನಿನ್ನ ಸಂತೋಷಕ್ಕಾಗಿ ಅವರು ಈ ನಿರ್ಧಾರ ತಗೊಂಡಿದ್ದಾರೆ, ಇದರಲ್ಲಿ ತಪ್ಪೇನಿಲ್ಲ ಎಂದು ನನ್ನ ಮನವೊಲಿಸಿದಳು. ಕಾವ್ಯ ತಕ್ಷಣವೇ ತನ್ನ ಪರಿಚಯಸ್ಥರಲ್ಲಿದ್ದ 35 ವರ್ಷದೊಳಗಿನ ಒಬ್ಬ ಯುವಕನ ಫೋಟೋ ಮತ್ತು ವಿವರಗಳನ್ನು ಕಳುಹಿಸಿಕೊಟ್ಟಳು. ಅದನ್ನು ನೋಡಿ ನನ್ನ ಗಂಡ, ಇವನು ನಿನಗೆ ಸೂಕ್ತವಾಗಿದ್ದಾನೆ, ನೀನು ಬಯಸುವ ಎಲ್ಲಾ ಗುಣಗಳು ಇವನಲ್ಲಿದೆ ಎಂದರು. ನಾನು ಇಲ್ಲರೀ, ಕೇವಲ ಒಂದೇ ಒಂದು ಸಲ ಮಾತ್ರ ಎಂದೆ. ಅವರು ಅದಕ್ಕೆ ಒಪ್ಪಿದರು, ಆದರೆ ಒಂದು ಕರಾರು ಹಾಕಿದರು. ಅಲ್ಲಿ ನಡೆಯುವ ದೃಶ್ಯಗಳನ್ನು ವಿಡಿಯೋ ಮಾಡಿ ನನಗೆ ಕಳುಹಿಸಬೇಕು, ನನಗೂ ಅದನ್ನು ನೋಡಿ ಆನಂದಿಸಬೇಕು ಎಂದರು. ಕೊನೆಗೆ ಕಾವ್ಯಾಳ ಜೊತೆಗಾರ ಇಲ್ಲದ ಒಂದು ದಿನ ಮಂಗಳೂರಿನ ಅವಳ ಫ್ಲಾಟ್ನಲ್ಲಿ ನನ್ನ ಮೊದಲ ಭೇಟಿಗೆ ವ್ಯವಸ್ಥೆ ಮಾಡಲಾಯಿತು. ಅಲ್ಲಿ ನಾನು ಮತ್ತು ಕಾವ್ಯ ಮಾತ್ರ ಇದ್ದೆವು. ಹೋಗುವ ಮುನ್ನ ನನ್ನ ಗಂಡ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಹಾಕಿದ್ದರು. ಆ ಯುವಕನೊಂದಿಗೆ ಯಾವುದೇ ಭಾವನಾತ್ಮಕ ಸಂಬಂಧ ಬೆಳೆಸಬಾರದು, ನಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ಬರಬಾರದು, ಎಲ್ಲವೂ ಅತ್ಯಂತ ಸುರಕ್ಷಿತವಾಗಿ ಮತ್ತು ರಹಸ್ಯವಾಗಿರಬೇಕು ಎಂದು ಎಚ್ಚರಿಸಿದ್ದರು. ನಾನು ಅಲ್ಲಿಗೆ ಹೋದಾಗ ನನಗೆ ಹೊಸದೊಂದು ಲೋಕವೇ ತೆರೆದುಕೊಂಡಂತೆ ಅನಿಸಿತು. ಹಲವು ವರ್ಷಗಳಿಂದ ಆಟವೇ ಆಡದ ಮೈದಾನದಲ್ಲಿ ಒಮ್ಮೆಲೇ ಒಲಿಂಪಿಕ್ಸ್ ಪಂದ್ಯಾವಳಿ ನಡೆದಂತೆ ಆಯಿತು. ಬಂದ ಯುವಕ ತುಂಬಾ ಚತುರನಾಗಿದ್ದ, ನನ್ನ ಆಸೆಗಳನ್ನೆಲ್ಲ ಅದ್ಭುತವಾಗಿ ಪೂರೈಸಿದನು. ನಾನು ಇಷ್ಟು ವರ್ಷಗಳಿಂದ ಕಳೆದುಕೊಂಡಿದ್ದ ಆ ದಾಂಪತ್ಯ ಸುಖ ಅಂದು ನನಗೆ ಸಿಕ್ಕಿತು. ನನ್ನ ಗಂಡನ ದೂರದೃಷ್ಟಿಯನ್ನು ನಾನು ಮನಸ್ಸಿನಲ್ಲೇ ಶ್ಲಾಘಿಸಿದೆ. ಗಂಡ ಕೇಳಿದಂತೆ ಕೆಲವು ಸುಂದರ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಂಡೆ. ನಾನು ಮನೆಗೆ ಮರಳಿದಾಗ ನನ್ನ ಮನಸ್ಸು ಸಂಪೂರ್ಣ ತೃಪ್ತಿಯಿಂದ ತುಂಬಿತ್ತು. ಗಂಡ ಕೇಳಿದಾಗ ಆ ಯುವಕನಿಗೆ ನಿಗದಿತ ಹಣವನ್ನು ಕೊಟ್ಟಿರುವುದಾಗಿ ಹೇಳಿದೆ. ನಂತರ ಅವರು ನನ್ನ ಮೊಬೈಲ್ ಕಿತ್ತುಕೊಂಡು ಆ ವಿಡಿಯೋಗಳನ್ನು ನೋಡಲು ಶುರುಮಾಡಿದರು. ಅದನ್ನು ನೋಡುತ್ತಿದ್ದಂತೆ ಅವರಲ್ಲಿ ಉಂಟಾದ ಆನಂದ ಮತ್ತು ಉತ್ಸಾಹಕ್ಕೆ ಮೇರೆಯೇ ಇರಲಿಲ್ಲ. ಅಬ್ಬಾ, ಅದ್ಭುತ ಅದ್ಭುತ ಎಂದು ಅವರು ಕೂಗಾಡಿದರು. ಆಗ ಒಂದು ದೊಡ್ಡ ಚಮತ್ಕಾರವೇ ನಡೆಯಿತು. ಯಾವುದೇ ಔಷಧಿ ಇಲ್ಲದೆ, ವೈದ್ಯರ ಚಿಕಿತ್ಸೆ ಇಲ್ಲದೆ ಆ ವಿಡಿಯೋ ನೋಡಿದ ತಕ್ಷಣ ನನ್ನ ಗಂಡನಲ್ಲಿ ದೈಹಿಕ ಜಾಗೃತಿ ಉಂಟಾಯಿತು. ಅವರ ವರ್ಷಗಳ ದೌರ್ಬಲ್ಯ ಸಂಪೂರ್ಣವಾಗಿ ಮಾಯವಾಗಿತ್ತು. ಅಂದು ರಾತ್ರಿ ನಮ್ಮ ಮನೆಯಲ್ಲಿ ನಿಜವಾದ ಸಂಭ್ರಮದ ಹಬ್ಬದ ವಾತಾವರಣವಿತ್ತು. ಮರುದಿನ ಬೆಳಗ್ಗೆ ನಾನು, ನಮ್ಮ ಸಮಸ್ಯೆ ಬಗೆಹರಿಯಿತಲ್ಲ, ಇನ್ನೂ ಇವೆಲ್ಲ ನಮಗೆ ಬೇಡ ಎಂದೆ. ಆದರೆ ಅವರು, ಇಲ್ಲ, ಇಂತಹ ಭೇಟಿಗಳು ಇನ್ನೂ ನಡೆಯಬೇಕು, ಆ ವಿಡಿಯೋಗಳನ್ನು ನೋಡುವುದರಿಂದಲೇ ನನ್ನಲ್ಲಿ ಶಕ್ತಿ ತುಂಬುತ್ತದೆ ಎಂದರು. ಅದರಂತೆ ನಂತರದ ದಿನಗಳಲ್ಲೂ ಕೆಲವು ಭೇಟಿಗಳು ನಡೆದವು. ಇದರಿಂದ ನನ್ನ ಗಂಡನಿಗೆ ನನ್ನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಯಿತು.
ನನಗೆ ಇದರಿಂದ ದಾಂಪತ್ಯದ ಅತೀವ ಸುಖ ಹಾಗೂ ನೆಮ್ಮದಿ ಎರಡೂ ಸಿಕ್ಕಂತಾಯಿತು. ಆಮೇಲೆ ಕಾವ್ಯ ನನಗೆ ಹೊಸ ಹೊಸ ಯುವಕರ ಫೋಟೋ ಹಾಗೂ ವಿವರಗಳನ್ನು ಕಳುಹಿಸೋಕೆ ಶುರು ಮಾಡಿದ್ಲು. ನಾನು ಮೊದಮೊದಲು ಬೇಡ ಬೇಡ ಅಂದುಕೊಂಡ್ರು ಆ ವಿವರಗಳನ್ನು ನೋಡಿದಾಗ ನನಗೂ ಎಲ್ಲೋ ಒಂದು ಕಡೆ ಆಕರ್ಷಣೆ ಮತ್ತು ಉತ್ಸಾಹ ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ಅವರೆಲ್ಲ ತುಂಬಾ ವಯಸ್ಸಿನಲ್ಲಿ ಚಿಕ್ಕವರು ಮತ್ತು ನೋಡೋಕೆ ಚೆನ್ನಾಗಿದ್ರು. ನಾನು ಈ ಫೋಟೋಗಳನ್ನ ನನ್ನ ಗಂಡನಿಗೆ ತೋರಿಸಿದಾಗ ಅವರು, ಓಹೋ, ಇವನು ಮೊದಲನೇ ಅವನಿಗಿಂತ ಭರ್ಜರಿಯಾಗಿದ್ದಾನೆ. ಇವನ ಜೊತೆ ಸಮಯ ಕಳೆದ್ರೆ ನಿನಗೆ ಇನ್ನೂ ಹೆಚ್ಚು ಉಲ್ಲಾಸ ಸಿಗುತ್ತೆ. ಈ ವಯಸ್ಸಿನಲ್ಲಿ ಎಂಜಾಯ್ ಮಾಡ್ದೆ ಇನ್ನೆಪ್ಪ ಮಾಡ್ತೀಯಾ? ಮುಂದುವರಿ ಮಗಳೇ ಅಂತ ನನ್ನನ್ನು ಇನ್ನೂ ಹೆಚ್ಚಾಗಿ ಹುರಿದುಂಬಿಸುತ್ತಿದ್ರು. ಗಂಡನೇ ಅಷ್ಟೊಂದು ಪ್ರೋತ್ಸಾಹ ಕೊಡುವಾಗ ನಾನಾದ್ರೂ ಏನು ಮಾಡಲಿ? ನಾನು ಅವರ ಮಾತಿಗೆ ಮರುಳಾಗಿ ಒಪ್ಪಿಕೊಳ್ಳುತ್ತಿದ್ದೆ. ಕೊನೆಗೆ ಬಂದ ಒಂದು ಫೋಟೋ ನೋಡಿ ನನ್ನ ಮನಸ್ಸು ಪೂರ್ತಿ ಕರಗಿಹೋಯಿತು. ಆದರೆ ಆ ಫೋಟೋದಲ್ಲಿ ಮುಖ ಕಾಣಿಸುತ್ತಿರಲಿಲ್ಲ. ಆಗ ಕಾವ್ಯ ನನ್ನ ಹತ್ತಿರ, ಇವನೊಬ್ಬ ತುಂಬಾ ದೊಡ್ಡ ಮನೆತನದ ಹೈಫೈ ಹುಡುಗ. ಅವನು ತನ್ನ ಮುಖ ತೋರಿಸಲ್ಲ, ಬರುವಾಗಲೂ ಮುಖ ಮುಚ್ಚಿಕೊಂಡೇ ಬರ್ತಾನೆ. ನಿನ್ನ ಮುಖ ಕೂಡ ಅವನಿಗೆ ಗೊತ್ತಾಗೋದು ಬೇಡ. ಇಬ್ಬರ ಮಧ್ಯೆ ಯಾವುದೇ ಮಾತುಕತೆ ಇರಬಾರದು. ಅವನ ಸ್ವಭಾವವೇ ಹಾಗೆ. ಅವನು ಕೇವಲ ಹಣಕ್ಕಾಗಿ ಇವೆಲ್ಲಾ ಮಾಡ್ತಾನೆ. ನನಗೆ ಅವನು ಚೆನ್ನಾಗಿ ಗೊತ್ತು, ಆದ್ರೆ ನೀನು ಅವನನ್ನು ಗುರುತಿಸೋಕೆ ಹೋಗಬೇಡ. ಅವನು ಓದೋದಕ್ಕೆ ಅಂತ ಬೆಂಗಳೂರಿನಿಂದ ಬರ್ತಿದ್ದಾನೆ. ದೊಡ್ಡ ಗೌರವಾನ್ವಿತ ಕುಟುಂಬದವನಾದ್ದರಿಂದ ಯಾರಿಗೂ ಮುಖ ತೋರಿಸಲು ಇಷ್ಟಪಡಲ್ಲ. ಅವನಿಗೆ ಯಾವುದೇ ರಿಸ್ಕ್ ತಗೊಳ್ಳೋಕೆ ಇಷ್ಟವಿಲ್ಲ. ಹಾಗಾಗಿ ನೀನು ಕೂಡ ಮುಖ ತೋರಿಸದೆ ಜಾಗ್ರತೆಯಾಗಿರುವ ಅಂದ್ಲು. ನಾನು ಇದೇನಿದು ಒಂಥರ ವಿಚಿತ್ರ ಆಟವಾಗಿದೆಯಲ್ಲ ಅಂದೆ. ಅದಕ್ಕವಳು, ಲೋಕದಲ್ಲಿ ಬೇರೆ ಬೇರೆ ತರ ಯೋಚನೆ ಮಾಡೋರು ಇರ್ತಾರೆ. ಹೇಗೂ ಅವನ ಶರೀರ ನೋಡಿ ನಿನಗೆ ಇಷ್ಟ ಆಗಿದೆಯಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯಾ ಅಂದ್ಲು. ನಾನು ಸರಿ ಅಂದುಕೊಂಡು, ಈ ಸಲ ಯಾವುದೇ ರೀತಿಯ ಸುರಕ್ಷತಾ ಕವಚ್ ಪ್ರೊಟೆಕ್ಷನ್ ಬಳಸೋದು ಬೇಡ, ಎಲ್ಲವೂ ನೈಸರ್ಗಿಕವಾಗಿರಲಿ ಅಂದೆ. ಅದಕ್ಕವಳು, ಅದೆಲ್ಲ ತುಂಬಾ ರಿಸ್ಕ್ ಕಣೆ, ಇಂತಹ ವಿಷಯಕ್ಕೆ ಅವನನ್ನು ಕೇಳಿದ್ರೆ ಅವನು ದುಪ್ಪಟ್ಟು ಹಣ ಕೇಳ್ತಾನೆ ಅಂದ್ಲು. ನಾನು, ಈ ಪರಜನೆಯಕ್ಕೆ ಹಣ ಹೋದ್ರೆ ಹೋಗಲಿ, ನಾನು ಡಬಲ್ ದುಡ್ಡು ಕೊಡ್ತೀನಿ. ಹೇಗೂ ಮುಖ ನೋಡಿ ಇಷ್ಟಪಟ್ಟಿದ್ದಲ್ಲ, ಕೇವಲ ಶಾರೀರಿಕ ಸುಖದ ಆಳವನ್ನು ತಿಳಿಯೋಕೆ ಇದೊಂದು ಸುವರ್ಣಾವಕಾಶ ಅಂದುಕೊಳ್ಳೋಣ ಅಂದೆ. ಅವಳು, ಏನಾದ್ರೂ ತೊಂದರೆ ಆದ್ರೆ ಅಂದಾಗ ನಾನು, ಏನೂ ತೊಂದರೆ ಆಗಲ್ಲ, ನನ್ನ ಗಂಡನಿಗೆ ಈ ವಿಷಯ ಗೊತ್ತಾಗೋದು ಬೇಡ, ನಾನು ರೆಡಿ ಇದ್ದೀನಿ ಅಂದೆ. ಅವಳು, ಸರಿ, ಹಾಗಾದ್ರೆ ನಿನ್ನ ವಿಷಯವೂ ರಹಸ್ಯ, ಅವನ ವಿಷಯವೂ ರಹಸ್ಯ ಅಂದ್ಲು. ಬರುವವನ ವಿವರಗಳನ್ನು ಯಾರೂ ಕೇಳದ ಕಾರಣ ಈ ಒಪ್ಪಂದ ಹಾಗೇ ಮುಂದುವರಿಯಿತು. ಅಂದು ಆ ಹುಡುಗ ಬಂದಾಗ ನನಗೂ ತುಂಬಾ ಖುಷಿಯಾಯಿತು. ನಮ್ಮಿಬ್ಬರ ಮಧ್ಯೆ ಯಾವುದೇ ಮಾತುಕತೆ ನಡೆಯದಿದ್ದರೂ ಶಾರೀರಿಕವಾಗಿ ಎಲ್ಲವೂ ಸರಿಯಾಗಿ ನಡೆಯಿತು. ನನ್ನ ಮದುವೆಯ ಆರಂಭದ ದಿನಗಳಲ್ಲಿ ಸಿಗುತ್ತಿದ್ದ ಆ ಸುಖ ನನ್ನ ನೆನಪಿಗೆ ಬಂತು. ಇಂತಹ ವಿಭಿನ್ನ ಆಟಗಳನ್ನು ನಾವು ತಪ್ಪು ಅನ್ನೋಕೆ ಆಗಲ್ಲ, ಯಾಕಂದ್ರೆ ಬದುಕಿನಲ್ಲಿ ಇವೆಲ್ಲ ಹೊಸ ಪ್ರಯೋಗಗಳಷ್ಟೇ. ನನ್ನ ಗಂಡನಿಗೆ ತೋರಿಸಲು ಕೆಲವು ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದುಕೊಡು ಅಂತ ಆ ಹುಡುಗನಿಗೆ ಸಜ್ಞೆ ಮಾಡಿದ್ದೆ. ಅವನು ಎಲ್ಲವನ್ನೂ ಅಚ್ಚುಕಟ್ಟಾಗಿ ತೆಗೆದುಕೊಟ್ಟನು. ಮನೆಗೆ ಬಂದು ನಾನು ಗಂಡನಿಗೆ ಆ ವಿಡಿಯೋ ತೋರಿಸಿದಾಗ ಅವರು, ಅಬ್ಬಾ, ಇದು ನಿಜಕ್ಕೂ ಸೂಪರ್, ಇವನೇ ಎಲ್ಲರಿಗಿಂತ ಬೆಸ್ಟ್ ಅಂತ ಹೇಳಿ ಅಂದು ರಾತ್ರಿ ನನ್ನ ಮೇಲೆ ಅಪಾರ ಪ್ರೀತಿ ಮತ್ತು ಉತ್ಸಾಹ ತೋರಿಸಿದರು. ಆದರೆ ಈ ಘಟನೆ ನಡೆದ 2-3 ವಾರಗಳ ನಂತರ ನನ್ನ ತಿಂಗಳ ಮುಟ್ಟು ಪೀರಿಯಡ್ಸ್ ತಡವಾಯಿತು. ವಯಸ್ಸಾಗುತ್ತಿರುವುದರಿಂದ ಹೀಗಾಗಿರಬಹುದು ಅಂದುಕೊಂಡೆ. ಆದರೆ ಪರೀಕ್ಷೆ ಮಾಡಿದಾಗ ನಾನು ಗರ್ಭಿಣಿಯಾಗಿರುವುದು ದೃಢಪಟ್ಟಿತು. ನನಗೆ ಒಂದು ಕ್ಷಣ ಶಾಕ್ ಆಯಿತು. ಆ ಬಂದ ಹುಡುಗನ ವಿಚಿತ್ರ ಆಸೆಗಳಿಗೆ ನಾನು ಸಾಥ್ ಕೊಟ್ಟಿದ್ದರಿಂದ ಇಂತಹ ವಿಚಿತ್ರ ಪರಿಸ್ಥಿತಿ ಎದುರಾಗಿತ್ತು. ಇದನ್ನು ಗಂಡನಿಗೆ ಹೇಗೆ ಹೇಳುವುದು? ಹೇಳದೇ ಇದ್ದರೆ ಹೇಗೆ? ಕೊನೆಗೆ ಧೈರ್ಯ ಮಾಡಿ ಗಂಡನಿಗೆ ವಿಷಯ ತಿಳಿಸಿದೆ. ಅವರು ತಬ್ಬಿಬ್ಬಾಗಿ, ಅಯ್ಯೋ, ಈ ವಯಸ್ಸಿನಲ್ಲಿ ಹೆರಿಗೆಯಾದರೆ ನಮ್ಮ ಮಕ್ಕಳು ನೆಂಟರು ಎಂದುಕೊಳ್ಳುತ್ತಾರೆ ಅಂದರು. ನಾನು, ಏನು ಮಾಡೋಕೆ ಆಗಲ್ಲ, ಬೇಕಿದ್ರೆ ಇದನ್ನು ತೆಗೆಸಿಬಿಡೋಣ ಅಂದೆ. ಮಾರನೇ ದಿನ ಆಫೀಸ್ಗೆ ಹೋಗಿ ಕಾವ್ಯ ಹತ್ತಿರ ವಿಷಯ ಹೇಳಿದೆ. ಅವಳು, ಆ ಹುಡುಗ ನಿಜಕ್ಕೂ ಗಂಡಸು ಕಣೆ, ನಿನ್ನ ಗಂಡನ ಐಡಿಯಾ ವರ್ಕ್ ಆಗಿದೆ. ಈಗ ಅವನನ್ನು ಎಲ್ಲಿ ಹುಡುಕ್ತೀಯಾ? ಮತ್ತೆ ಕರೆಯಬೇಕಾ ಅಂದ್ಲು. ನಾನು, ಅವನನ್ನು ಹುಡುಕೋದು ಬೇಡ, ಕರೆಯೋದು ಬೇಡ. ಈ ಮಗುವನ್ನು ಸಾಕೋದು ಬೇಡ ಅಂದುಕೊಂಡಿದ್ದೀನಿ, ಗಂಡ ಹಾಸ್ಪಿಟಲ್ಗೆ ಹೋಗೋಣ ಅಂದಿದ್ದಾರೆ ಎಂದು ಹೇಳಿ ಮನೆಗೆ ಬಂದೆ. ಆದರೆ ನಾನು ಮನೆಗೆ ಬರುವಷ್ಟರಲ್ಲಿ ಕತೆಯೇ ಬದಲಾಗಿತ್ತು. ನನ್ನ ಗಂಡ ಆಗಲೇ ನಮ್ಮ ಹಿರಿಯ ಮಗನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದರು.
ಅದಕ್ಕೆ ಮಗ, ಅಮ್ಮ ಬೇಸರ ಮಾಡ್ಕೋಬೇಡಿ, ಇದರಲ್ಲಿ ನಾಚಿಕೆ ಪಡುವ ವಿಷಯ ಏನೂ ಇಲ್ಲ, ಇದು ನಮಗೆ ಖುಷಿಯ ವಿಚಾರವೇ. ಮಗುವನ್ನು ಪಡೆದುಕೊಳ್ಳಿ ಎಂದು ಹೇಳಿ ತನ್ನ ಎಲ್ಲಾ ನೆಂಟರಿಗೂ ವಿಷಯ ಮುಟ್ಟಿಸಿದ್ದ. ಮನೆಯವರೆಲ್ಲರೂ ಸಕಾರಾತ್ಮಕವಾಗಿ ತೆಗೆದುಕೊಂಡಿದ್ದರಿಂದ ನನಗೆ ಬೇರೆ ದಾರಿ ಇರಲಿಲ್ಲ. ಗಂಡನು ಒಪ್ಪಿದ್ದರಿಂದ ನನ್ನ ಮನಸ್ಸು ಸ್ವಲ್ಪ ಶಾಂತವಾಯಿತು. ನನಗೆ 8ನೇ ತಿಂಗಳು ನಡೆಯುತ್ತಿರುವಾಗ ಬೆಂಗಳೂರಿನಲ್ಲಿ ಓದುತ್ತಿದ್ದ ನನ್ನ ಕಿರಿಯ ಮಗನ ಕಾಲೇಜಿನಿಂದ ಫೋನ್ ಬಂತು. ಅವನು ಪರೀಕ್ಷೆಯಲ್ಲಿ ಫೇಲ್ ಆಗಿ ಕಾಲೇಜಿಗೆ ಸರಿಯಾಗಿ ಹೋಗದೆ ಉಪನ್ಯಾಸಕರ ಜೊತೆ ಉದ್ದಟತನದಿಂದ ನಡೆದುಕೊಂಡಿದ್ದಾನೆ ಅಂತ ದೂರು ಬಂತು. ನನ್ನ ಗಂಡ ಅಲ್ಲಿಗೆ ಹೋಗಿ ಬಂದ ನಂತರ ಅಳುತ್ತಾ ನನಗೆ ಫೋನ್ ಮಾಡಿದರು. ನಾವು ಇವನನ್ನು ತುಂಬಾ ಒಳ್ಳೆಯವನು ಅಂದುಕೊಂಡಿದ್ವಿ, ಆದ್ರೆ ಇವನು ಹೀಗೆ ಮಾಡ್ತಿದ್ದಾನೆ ಅಂದರು. ನಾನು ಅವರಿಗೆ ಸಮಾಧಾನ ಹೇಳಿ ಕಾಲೇಜಿನ ದಂಡ ಕಟ್ಟಿ ಮಗನನ್ನು ಮನೆಗೆ ಕರೆದುಕೊಂಡು ಬರಲು ಹೇಳಿದೆ. ಅವನನ್ನು ಮನೆಗೆ ಕರೆತಂದು 1 ವಾರ ನಮ್ಮ ಜೊತೆಯಲ್ಲೇ ಇಟ್ಟುಕೊಂಡೆವು. ಬುದ್ಧಿ ಹೇಳಿದಾಗ ಅವನು, ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಮ್ಮ, ಸ್ನೇಹಿತರ ಜೊತೆ ಅಲೆದಾಡಿ ಹಾಳಾದೆ, ಇನ್ಮುಂದೆ ಚೆನ್ನಾಗಿ ಓದ್ತೀನಿಯೇ ಅಂದ. ಅವನಿಗೆ ಧೈರ್ಯ ತುಂಬಿ ಮತ್ತೆ ಬೆಂಗಳೂರಿಗೆ ವಂಡಿ ಹತ್ತಿಸಿ ಕಳುಹಿಸಿಕೊಟ್ಟೆವು. ಅವನು ಹೋದ ಕೆಲವೇ ಹೊತ್ತಿನಲ್ಲಿ ಕಾವ್ಯ ನನಗೆ ಫೋನ್ ಮಾಡಿದ್ಲು. ಏನೇ ಶೈಲಜಾ, ನಿನ್ನ ಆ ಮುಖಮೂಡಿ ಹುಡುಗ ಇದ್ದಾನಲ್ಲ, ಅವನು ಇವತ್ತು ನನಗೆ ಫೋನ್ ಮಾಡಿದ್ದ. ಅವನು ಬೆಂಗಳೂರಿಗೆ ಹೋಗಬೇಕಂತೆ. ಆದ್ರೆ ಕೈಯಲ್ಲಿ ದುಡ್ಡಿಲ್ಲ ಅಂತ. ಇವತ್ತು ಏನಾದ್ರೂ ಅವಕಾಶ ಇದ್ರೆ ಮಾಡಿಕೊಡು, ತುಂಬಾ ಹಣದ ತುರ್ತು ಇದೆ ಅಂತ ಕೇಳ್ತಿದ್ದಾನೆ ಅಂದ್ಲು. ನಾನು ಆಶ್ಚರ್ಯದಿಂದ, ಅವನು ಇವತ್ತು ಎಲ್ಲಿಂದ ಬಂದ ಅಂದೆ. ಅದಕ್ಕವಳು, ಅವನ ಸ್ವಂತ ಊರು ಇಲ್ಲೇ ಅಂತೆ, ಕೆಲವು ದಿನಗಳಿಂದ ಮನೆಯಲ್ಲಿದ್ದನಂತೆ, ಈಗ ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ದಾನೆ ಅಂದ್ಲು. ಅವಳ ಮಾತು ಕೇಳಿ ನನಗೆ ಎದೆಯಲ್ಲಿ ನಡುಕ ಶುರುವಾಯ್ತು. ಒಂದು ದೊಡ್ಡ ಅನುಮಾನ ಕಾಡಿತು. ನಾನು ತಕ್ಷಣ, ಅವನು ಯಾವ ಬಟ್ಟೆ ಹಾಕಿದ್ದಾನೆ, ನೋಡೋಕೆ ಹೇಗಿದ್ದಾನೆ ಅಂತ ಕೇಳಿದೆ. ಅವಳು ಆ ಹುಡುಗ ಧರಿಸಿದ್ದ ಬಟ್ಟೆ ಮತ್ತು ಚೆಹರೆಯನ್ನು ವಿವರವಾಗಿ ಹೇಳಿದಾಗ ನನಗೆ ಇಡೀ ಭೂಮಿ ತಲೆಕೆಳಗಾದಂತೆ ಅನಿಸಿತು. ನನ್ನ ದುರಾಶೆ, ನನ್ನ ಗಂಡನ ಎಡುಟ್ಟು ಚಾಟಿಕೆ ಮತ್ತು ಆ ಹುಡುಗನ ಹಣದ ಹಪಾಹಪಿ ಎಲ್ಲವೂ ಸೇರಿ ಎಷ್ಟು ದೊಡ್ಡ ದುರಂತ ನಡೆಸಿತು ಎಂದರೆ, ಆ ಗುಂಪಿನಲ್ಲಿದ್ದ ಮುಖಮೂಡಿಯ ಹುಡುಗ ಬೇರೆ ಯಾರೂ ಅಲ್ಲ, ಸ್ವತಃ ನನ್ನ ಕಿರಿಯ ಮಗನೇ ಆಗಿದ್ದ. ನನ್ನ ಮಗ ಹೇಗೆ ಇಂತಹ ಕೆಟ್ಟ ಜಾಲದಲ್ಲಿ ಸಿಲುಕಿಕೊಂಡ? ಸುತ್ತಿ ಬಳಸಿ ಈ ವಿಧಿ ನಮ್ಮಿಬ್ಬರ ಮಧ್ಯೆ ಇಂತಹ ಆಟ ಆಡಿಸಿದೆ. ಅಂದು ಮುಖ ಮುಚ್ಚಿಕೊಂಡಿದ್ದರಿಂದ ಅವನು ನನ್ನನ್ನು ಗುರುತಿಸಲಿಲ್ಲ, ನಾನು ಅವನನ್ನು ಗುರುತಿಸಲಿಲ್ಲ. ಈ ಲೋಕ ಇಷ್ಟೊಂದು ವಿಚಿತ್ರ ಮತ್ತು ಕ್ರೂರವಾಗಿದೆ. ಇದನ್ನು ನೆನೆಸಿಕೊಂಡರೆ ನನಗೆ ಬದುಕುವುದೇ ಬೇಡ ಎನಿಸಿತು. ಅಂದು ಗಂಡನಿಗೆ ವಿಷಯ ಹೇಳಿ ಮಗುವನ್ನು ಬೇಡ ಅನ್ನೋಣ ಅಂದುಕೊಂಡರೆ ಅಷ್ಟರಲ್ಲಿ ತಡವಾಗಿತ್ತು. ಗರ್ಭಪಾತ ಮಾಡಲು ಸಾಧ್ಯವಿಲ್ಲ ಎಂದು ವೈದ್ಯರು ಕೈಚೆಲ್ಲಿದರು. ಕೊನೆಗೆ ನಾನು ಒಬ್ಬಳು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಆ ಘಟನೆಯ ನಂತರ ನನ್ನ ಕಿರಿಯ ಮಗ ಯಾವುದೇ ತರಲೆ ಮಾಡದೆ ಬುದ್ಧಿವಂತನಾಗಿ ಓದಿನಲ್ಲಿ ಗಮನ ಹರಿಸಿದ. ಅವನ ಕಾಲೇಜಿನ ತರಲೆಯ ವಿಷಯ ಮಾತ್ರ ನನ್ನ ಗಂಡನಿಗೆ ಗೊತ್ತಿತ್ತೇ ಹೊರತು ಅವನ ಅಸಲಿ ಕರಾಳ ಮುಖ ಗಂಡನಿಗೆ ಗೊತ್ತಿರಲಿಲ್ಲ. ಆದರೆ ನಾನು ಮಾತ್ರ ಪ್ರತಿದಿನ ಒಳಗೊಳಗೆ ನರಕಯಾತನೆ ಅನುಭವಿಸುತ್ತಿದ್ದೆ. ಹೀಗಿರುವಾಗ ಒಂದು ದಿನ ಕಾವ್ಯ ನಮ್ಮ ಮನೆಗೆ ಬಂದಳು. ಆಗ ಮನೆಯಲ್ಲಿ ನನ್ನ ಕಿರಿಯ ಮಗ ಕೂಡ ಇದ್ದ. ಅವಳನ್ನು ನೋಡಿದ ತಕ್ಷಣ ನನ್ನ ಮಗನ ಮುಖ ಬಿಳಿಯಾಗಿ ಹೋಯಿತು. ಕಾವ್ಯಾಗೂ ಒಂದು ಕ್ಷಣ ಶಾಕ್ತಾಯಿತು. ಆದರೂ ಅವಳು ಪರಿಸ್ಥಿತಿಯನ್ನು ನಿಭಾಯಿಸಿ ಸುಮ್ಮನಾದಳು. ಅವಳು ಹೋದ ಮೇಲೆ ಮಗ ನನ್ನ ಹತ್ತಿರ ಬಂದು, ಅಮ್ಮ, ಯಾರು ಇವರು ಅಂದ. ನಾನು ಒಳಗಿನ ತಳಮಳವನ್ನು ಬಚ್ಚಿಟ್ಟುಕೊಂಡು, ಅದು ನಿಮ್ಮ ಪಪ್ಪನ ಕಡೆಯ ನೆಂಟರೊಬ್ಬರ ಪರಿಚಯ, ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ ಎಂದು ಸುಳ್ಳು ಹೇಳಿ ಪರಿಸ್ಥಿತಿ ನಿಭಾಯಿಸಿದೆ. ಲೋಕದಲ್ಲಿ ಯಾವ ತಾಯಿಗೂ ಬಾರದ ಇಂತಹ ಘೋರ ಪರಿಸ್ಥಿತಿ ನನಗೆ ಬಂದಿತ್ತು. ನನ್ನ ಮಗನಿಗೆ ಇನ್ನೂ ನನ್ನ ಮೇಲೆ ಯಾವುದೇ ಅನುಮಾನ ಬಂದಿಲ್ಲ. ಆದರೆ ಅವನು ಬಂದು ನನ್ನ ಮಗಳನ್ನು ಎತ್ತಿಕೊಂಡು ಮುದ್ದಾಡುವಾಗ ನನ್ನ ಜೀವ ಬಾಯಿಗೆ ಬಂದಂತಾಗುತ್ತದೆ. ಅವನು ಮಗುವನ್ನು ಆಡಿಸುತ್ತಾ, ಇವಳು ಯಾರ ಮಗು? ಪಪ್ಪನ ಮಗುವೋ, ಅಣ್ಣನ ಮಗುವೋ, ಅಥವಾ ಮಮ್ಮಿಯ ಮಗುವೋ ಅಂತ ತಮಾಷೆಗೆ ಕೇಳುವಾಗ ನನ್ನ ಎದೆ ಸೀಳಿದಂತಾಗುತ್ತದೆ. ಆದರೆ ಅಂದು ನಡೆದ ಘಟನೆಗಳನ್ನು ಯೋಚಿಸಿದರೆ, ಆರಂಭದಲ್ಲಿ ನನ್ನ ಗಂಡನ ಖುಷಿಗಾಗಿ ನಾನು ಮಾಡಿದ ತಪ್ಪುಗಳು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸುತ್ತವೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಇದು ಕೇಳಲು ಯಾವುದೋ ವಿಚಿತ್ರ ಕಲ್ಪನೆಯ ಕಥೆಯಂತೆ ಕಂಡರೂ ಇದು ನನ್ನ ಬದುಕಿನ ಕಹಿ ಸತ್ಯ. ನಾನು ನಂತರ ಕಾವ್ಯಾಳಿಗೆ ರಹಸ್ಯವಾಗಿ ಫೋನ್ ಮಾಡಿ, ನನ್ನ ಮಗನಿಗೆ ಸತ್ಯ ಗೊತ್ತಾಗಬೇಕು, ಅವನು ಇಂತಹ ಕೆಟ್ಟ ಹಾದಿ ಹಿಡಿದರೆ ಅವನ ಭವಿಷ್ಯ ಹಾಳಾಗುತ್ತದೆ, ದಯವಿಟ್ಟು ಅವನಿಗೆ ಬುದ್ಧಿ ಹೇಳಿ ನಿನ್ನ ಗುಂಪಿನಿಂದ ಹೊರಹಾಕು ಎಂದು ಬೇಡಿಕೊಂಡೆ. ಅದರಂತೆ ಕಾವ್ಯ ನನ್ನ ಮಗನನ್ನು ಕರೆಸಿ ಎಲ್ಲವನ್ನೂ ತಿಳಿಸಿ ಬುದ್ಧಿ ಹೇಳಿದಳು. ಆದರೆ ಬಂದ ಮಹಿಳೆ ಅವನ ಸ್ವಂತ ತಾಯಿ ಎಂಬ ಸತ್ಯವನ್ನು ಅವಳು ಮರೆಮಾಚಿದ್ದಳು.
ಇದನ್ನು ಕೇಳಿ ನನ್ನ ಮಗನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ತೀವ್ರ ಪಶ್ಚಾತ್ತಾಪವಾಯಿತು. ಅವನು ತಕ್ಷಣ ಮನೆಗೆ ಬಂದು, ಅಮ್ಮ, ಇನ್ಮುಂದೆ ನಾನು ಯಾವುದೇ ತಪ್ಪು ಮಾಡಲ್ಲ, ಚೆನ್ನಾಗಿ ಓದಿ ದೊಡ್ಡ ಹೆಸರು ತರ್ತೀನಿ ಎಂದು ನನಗೂ ನನ್ನ ಗಂಡನಿಗೂ ಮಾತು ಕೊಟ್ಟನು. ಅಂದಿನಿಂದ ಅವನು ತುಂಬಾ ಒಳ್ಳೆಯ ಹುಡುಗನಾಗಿ ಬದುಕುತ್ತಿದ್ದಾನೆ. ನನಗೆ ತುಂಬಾ ಗೌರವ ಕೊಡುತ್ತಾನೆ. ಅವನ ಮನಸ್ಸಿನಲ್ಲೂ ಆ ರಹಸ್ಯವಿದೆ, ನನ್ನ ಮನಸ್ಸಿನಲ್ಲೂ ಇದೆ. ಆದರೆ ತಾಯಿಗೆ ಈ ವಿಷಯ ಗೊತ್ತಿಲ್ಲ ಎಂದೇ ಅವನು ಭಾವಿಸಿದ್ದಾನೆ. ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಈಗ ಸಾಮಾನ್ಯವಾದ ಬಾಂಧವ್ಯವಿದೆ. ನಾನು ದಿನವೂ ಯೋಚಿಸುತ್ತೇನೆ, ಈ ಜಗತ್ತಿನಲ್ಲಿ ಇಂತಹ ವಿಚಿತ್ರ ಘಟನೆ ಯಾರಿಗೂ ನಡೆದಿರಲಿಕ್ಕಿಲ್ಲ. ಪುರಾಣಗಳಲ್ಲಿ ಇಂತಹ ಕಥೆಗಳನ್ನು ಕೇಳಿದ್ದೆವು, ಆದರೆ ನನ್ನ ಬದುಕಿನಲ್ಲೇ ಇದು ನಡೆಯಿತು. ಇದಕ್ಕೆ ಯಾರು ಕಾರಣ? ನನ್ನ ದುರಾಸೆಯೋ? ನನ್ನ ಗಂಡನ ವಿಚಿತ್ರ ಆಸೆಯೋ? ಅಥವಾ ನನ್ನ ಮಗನ ಹಾದಿ ತಪ್ಪಿದ ನಡತೆಯೋ? ಯಾವುದೂ ತಿಳಿಯುತ್ತಿಲ್ಲ. ಮಗ ಬಂದು ಮಗುವನ್ನು ಕೊಂಚಿಸುವಾಗಲೆಲ್ಲ ನನ್ನ ಮನಸ್ಸಿನ ನೆಮ್ಮದಿ ಹಾರಿಹೋಗುತ್ತದೆ. ನಾನು ನೆಮ್ಮದಿಯಿಂದ ಇರಲು ಏನು ಮಾಡಬೇಕು ಮೇಡಂ? ಹೌದು, ಇದು ಅತ್ಯಂತ ವಿಚಿತ್ರ ಹಾಗೂ ನಂಬಲಾಗದ ಪರಿಸ್ಥಿತಿ. ಆದರೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಕಳೆದು ಹೋದ ದಿನಗಳ ಬಗ್ಗೆ ಯೋಚಿಸಿ ಕಣ್ಣೀರಿಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಅಂದು ನಡೆದ ಘಟನೆಯಿಂದ ಇವತ್ತು ನಿಮ್ಮ ಮಗ ತಿದ್ದಿ ನಡೆದು ಒಳ್ಳೆಯವನಾಗಿದ್ದಾನೆ. ಅವನ ಪಶ್ಚಾತ್ತಾಪ ಅವನನ್ನು ಒಬ್ಬ ಜವಾಬ್ದಾರಿಯುತ ಮನುಷ್ಯನನ್ನಾಗಿ ಮಾಡಿದೆ. ಅದೇ ರೀತಿ ನಿಮಗೂ ಪಶ್ಚಾತ್ತಾಪವಿದೆ. ಇದರಲ್ಲಿ ನಿಮ್ಮೊಬ್ಬರನ್ನೇ ಹೇಳಲು ಸಾಧ್ಯವಿಲ್ಲ. ನಿಮ್ಮ ಗಂಡನಿಗೆ ಆರಂಭದಲ್ಲಿದ್ದ ದೌರ್ಬಲ್ಯ ಶಾರೀರಿಕವಾಗಿರಲಿಲ್ಲ, ಅದು ಬದುಕಿನ ಮಡುಪಿನಿಂದ ಬಂದಿದ್ದಾಗಿತ್ತು. ಅವರು ತಮ್ಮ ವಿಚಿತ್ರ ಆಸೆಗಳಿಗಾಗಿ ನಿಮ್ಮನ್ನು ಆ ಹಾದಿಗೆ ತಳ್ಳಿದರು, ನೀವು ಅದರಲ್ಲಿ ಸಿಲುಕಿಕೊಂಡಿರಿ. ಅದೇ ರೀತಿ ನಿಮ್ಮ ಮಗ ಕೂಡ ಆ ವಯಸ್ಸಿನ ಆಕರ್ಷಣೆ ಮತ್ತು ಹಣದ ಆಸೆಗೆ ಬಿದ್ದು ಆ ದಾರಿಗೆ ಹೋಗಿದ್ದ. ಇಲ್ಲಿ ಒಬ್ಬರನ್ನೊಬ್ಬರು ಬೈದುಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಇವತ್ತು ನಿಮ್ಮ ಇಡೀ ಕುಟುಂಬ ಸುಧಾರಿಸಿದೆ, ಮಗ ಒಳ್ಳೆಯ ಹಾದಿಗೆ ಬಂದಿದ್ದಾನೆ. ಮನುಷ್ಯ ಸಹಜವಾಗಿ ತಪ್ಪುಗಳು ನಡೆಯುತ್ತವೆ, ಆದರೆ ಆ ತಪ್ಪಿನಿಂದ ಪಾಠ ಕಲಿತು ದೂರ ಸರಿದಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತದೆ. ಕಸವನ್ನು ಗುಡಿಸಿ ಹೊರಹಾಕುವಂತೆ ಆ ಕಹಿ ನೆನಪುಗಳನ್ನು ನಿಮ್ಮ ಮನಸ್ಸಿನಿಂದ ಹೊರಹಾಕಿ. ನೆಮ್ಮದಿ ಎಂಬುದು ಬೇರೆಲ್ಲೂ ಇಲ್ಲ, ಅದು ನಿಮ್ಮ ಆಲೋಚನೆಗಳಲ್ಲೇ ಇದೆ. ಕಳೆದು ಹೋದ ಕಹಿ ಘಟನೆಯನ್ನು ಮರೆತು ನಿಮ್ಮ ಮುದ್ದಾದ ಮಗಳು ಮತ್ತು ಒಳ್ಳೆಯವನಾಗಿರುವ ಮಗನೊಂದಿಗೆ ಹೊಸ ಸಂತೋಷದ ಜೀವನವನ್ನು ಸಾಗಿಸಿ. ಅದೇ ಇದಕ್ಕೆ ಇರುವ ಏಕೈಕ ಮಾರ್ಗ.